ಸಾರಿ. ನಮ್ಮ ಮಧ್ಯ ಸಾರಿ ಎಲ್ಲ ಬೇಕಾ? ಇಷ್ಟು ದಿನ ನಮ್ಮ ಮನೇಲಿದ್ದು ನನ್ನ ಕರ್ತವ್ಯನ ನೀನು ನಿಭಾಯಿಸಿದ್ಯಾ. ಹಾಗೆ ನೋಡಿದ್ರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಸಾರಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೂ ಕಮಲಿ ಅವ್ರಿಗೆ ನಾನು ಸಾರಿ ಕೇಳಲೇಬೇಕು. ಅಯ್ಯೋ ಪರವಾಗಿಲ್ಲ ಸರ್. ನಾನೀಗ ಸುಳ್ಳೋಳಿದ್ದಕ್ಕೆ ಈ ಜಗಳ ಎಲ್ಲ ಮುಗಿದೋಯ್ತು. ಈ ಸುಳ್ಳು ಸ್ವಾರ್ಥ ಅಲ್ಲ, ನಿಮ್ಮಿಬ್ರು ಗೆಳೆತನನ್ನ ಕಾಪಾಡೋಕ್ಕೋಸ್ಕರ ನಾನು ಉಳಿದೋಯ್ತು. ನನ್ನ ನೀವಿಬ್ರು ಕ್ಷಮಿಸ್ಬಿಡಿ. ಈಗ ಅದನ್ನೆಲ್ಲ ಬಿಟ್ಟಾಕು. ಬಾ ಮನೆಗೆ ಹೋಗೋಣ. ಬನ್ನಿ ಕಮಲಿ. ನಾನು ಬಂದೇನು ಮಾಡಲಿ, ನೀನು ಬಂದಾಯ್ತಲ್ಲ. ಹಾಗಂತ ಮನೆಗೆ ಬರದೆ ಹೋಗ್ತೀಯಾ? ಬಾ ಫಸ್ಟ್ ಬನ್ನಿ. ಇನ್ನು ಮುಂದೆ ನೀನು ನೋಡ್ಕೊಳ್ಳೋ, ನಾನು ಮದುವೆಲಿ ಸಿಗ್ತೀನಿ. ಹೋಗಿದ್ ಕೆಲಸ ಮುಗೀತಾ? ಹೇಳ್ದೆ ಕೇಳದೆ ಬಂದ್ಬಿಟ್ಟಿದ್ಯಾ? ಏನ್ ಕೆಲಸ ಸರ್? ಅದು ಆಮೇಲೆ ಹೇಳ್ತೀನಿ. ಈಗ ಹೊರಡೋಣ ಬನ್ನಿ, ಟೈಮ್ ಆಯ್ತು. ಸರಿ ಕಣೋ, ನನಗೂ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಉಳಿದ್ಬಿಟ್ಟಿದೆ. ಅಪ್ಪ ಅಮ್ಮಗೆ ನಾನು ಫೋನ್ ಮಾಡ್ತೀನಿ, ನೀವಿಬ್ರು ಹೊರಡಿ. ಸರಿ, ಆದ್ರೆ ಮದುವೆಗೆ ಮಾತ್ರ ಮಿಸ್ ಮಾಡದೆ ಬರಬೇಕು. ಶೋರ್. ಸಾಯಿಸ್ಬಿಡ್ತೀನಿ. ಎಲ್ಲಿ ಬಂದು ಏನ್ ಮಾತಾಡ್ತಾ ಇದೆಯಾ? ನಾನು ನಿಮ್ಮ ಮನೆ ಹತ್ರ ಮಾತಾಡ್ತೇನೆ. ಋಷಿನೇ ಮುಂದೆ ನಿಂತು ಮದುವೆ ಮಾಡೋ ಹಾಗೆ ಮಾಡ್ತೀನಿ. ಸರಿ ಅಣ್ಣ, ನಾಳೆ ಮೀಟ್ ಮಾಡಿಸ್ತೀನಿ. ನೋಡಿ ನೀನಿಲ್ಲದೆ ಇದ್ದಾಗ ನನ್ನ ಕೈ ಮೀರಿ ಕೆಲವೊಂದು ವಿಚಾರಗಳು ನಡೆದು ಹೋಯ್ತು. ನಾನು ಏನು ಮಾಡದೇ ಇರೋ ಪರಿಸ್ಥಿತಿಯಲ್ಲಿದ್ದೆ. ನೀನೇನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ಡೋಂಟ್ ವರಿ. ಅಲ್ಲ ಕಣೋ ರಚನಾ, ಹೇಳಿದ್ನಲ್ಲ, ಈಗ ಅದೆಲ್ಲ ಏನು ಬೇಡ. ಮದುವೆಗೆ ಮಾತ್ರ ಕಮಲಿ, ನಿನ್ನೆ ನನ್ನ ಮಗ ಎಷ್ಟೊಂದು ನಂಬಿಕೆ ಇಟ್ಟಿದ್ನಲ್ಲೇ, ಅದ್ರ ನಂಬಿಕೆ ದ್ರೋಹ ಮಾಡ್ಬಿಟ್ಲು. ನನ್ನ ಮನೇಲಿ ಇನ್ನೊಂದು ಅನಾಹುತ ಆಗೋದನ್ನ ನಾನು ಒಪ್ಪಲ್ಲ. ಋಷಿ ಜೀವನ ಚೆನ್ನಾಗಿರ್ಬೇಕು. ನಿನ್ನಂತವಳನ್ನ ಅವನು ಮದುವೆ ಆದ್ರೆ ಅವನ ಜೀವನ ಹಾಳಾಗೋಗುತ್ತೆ. ಹೇ ಕಮಲಿ, ನಿನ್ನ ಮತ್ತು ಋಷಿ ಮದುವೆ ನಡೆಯಲ್ಲ ಕಣೆ. ಕಮಲಿ ಅವರೇ, ಆಗ್ಲೇ ಖುಷಿಯಾಗಿದ್ರಿ, ಈಗ ನೋಡಿದ್ರೆ ಅಳ್ತಿದ್ದೀರಲ್ಲ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಶಶಾಂಕ್ ಏನೋ ತಪ್ಪು ತಿಳ್ಕೊಂಡು ನಿಮ್ಮ ಹತ್ರ ಹಾಗೆ ನಡ್ಕೊಂಡಿದ್ದಾನೆ. ಅವನು ಸ್ವಲ್ಪ ಹಾಗೆ.
ಎಲ್ಲ ವಿಷಯದಲ್ಲೂ ಆತಿ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಕಮಲಿ ಅವರೇ, ಅಳ್ಬೇಡಿ. ಸಾರಿ ನಿಮಗೆ ಹೇಳ್ದೆ ಹೋಗಿದ್ದಕ್ಕೆ. ಅರೆ ಯಾಕೆ ಹೀಗೆ ನಡ್ಕೋತಿದ್ದೀರಾ? ಬಾಯ್ ಬಿಟ್ಟು ಹೇಳಿದ್ರೆ ಅಲ್ವಾ ನನಗೂ ಗೊತ್ತಾಗೋದು. ಎಲ್ಲೊಂಟೋಗಿದ್ರಿ ಸರ್ ಇಷ್ಟ್ ದಿನ? ನನ್ಗೂ ಹೇಳ್ದೆ ಹೋಗೋ ಅಂತ ಕೆಲ್ಸ ಏನಿತ್ತು ನಿಮ್ಗೆ? ನಾನ್ ನಿಮ್ಗೆ ಹೇಳ್ದೆ ಹೋಗಿದ್ದಕ್ಕೆ ಸಾರಿ ಅಂತ ಹೇಳಿದ್ನಲ್ಲ. ಕಮಲಿ ಅವರೇ, ನಾನು ಯಾಕೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ, ಯಾಕೆ ಯಾರಿಗೂ ಹೇಳ್ದೆ ಹೋಗಿದ್ದೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಈಗ ಬನ್ನಿ. ಏನಾಯ್ತು ಕಮಲಿ ಅವರೇ? ಯಾಕೆ ನನ್ನ ದೂರ ತಳ್ತೀರಾ? ದೂರ ತಳ್ತಿರೋದು ನಾನಲ್ಲ ಸರ್, ನೀವು ನನ್ನ ಚಾನನ ದೂರ ತಳ್ಬಿಟ್ಟಿದ್ದೀರಾ ಸರ್. ನಿಮ್ ಜಾಗದಾಗ ನಾನು ಹಿಂಗೆ ಇದ್ದು ನಿಮ್ ತರನೇ ಮಾಡಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ಕಮಲಿ ಅವರೇ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆದ್ರೆ ಹೋಗ್ಬೇಕಾದ್ರೆ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು, ನಾನು ಹೇಳಿಲ್ಲ. ಅದು ನನ್ನ ತಪ್ಪೆ, ಅದನ್ನ ಒಪ್ಕೊಂತೀನಿ. ಆದ್ರೆ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಅನ್ನೋದಕ್ಕೆ ಉತ್ತರ ಸದ್ಯದಲ್ಲೇ ಸಿಗಲ್ಲ. ಅದೆಲ್ಲ ನಂಗೆ ಬೇಕಿಲ್ಲ ಸರ್, ನೀವ್ ಇವಾಗ್ಲೇ ಹೇಳಿ. ಹಠ ಮಾಡಬೇಡಿ ಕಮಲಿ ಅವರೇ, ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಈಗ ಬನ್ನಿ. ರಿಷಿ, ಶಶಾಂಕ್, ಶಶಾಂಕ್, ರಿಷಿ, ರಿಷಿ, ಶಶಾಂಕ್. ತಾರವ್ರೆ, ರಿಷಿಯಲ್ಲಿ ರಿಷಿ ಇಲ್ಲ, ಎಲ್ಲಿದ್ದಾನೆ ಅವನು? ಇಲ್ಲಿಗೆ ಬಂದೇ ಇಲ್ಲ. ಅವನು ಇಲ್ಲೇ ಇರ್ತಾನೆ, ನನಗ್ ಗೊತ್ತು. ರಮೇಶ್, ಏನಪ್ಪ ಇದು? ನಾನು ಎಷ್ಟು ಹೇಳಿದ್ರು ಯಾರ ಕೇಳ್ತಾ ಇಲ್ಲ ಅಂಕಲ್. ಇಲ್ಲೇ ಇದ್ದಾನೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದೆಯಲ್ಲ ತಾರ, ಅವನೇ ನಿನ್ಗೆ ಹೇಳ್ಬಿಟ್ಟು ಬಂದಿದ್ನಾ? ಕಮಲಿ ಇಲ್ಲೇ ಇದ್ದಾಳೆ ಅಂದ್ಮೇಲೆ ರಿಷಿನು ಇಲ್ಲೇ ಇರ್ಬೇಕಲ್ವಾ? ಕಮಲಿ ಎಲ್ಲಿರ್ತಾಳೋ ರಿಷಿ ಅಲ್ಲೇ ಇರ್ತಾನೆ ಅಂತ ಗೊತ್ತಿದ್ದು ಅಂತ ಮಗಂಗೆ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡಕ್ ಹೊರಟಿದ್ದೀರಲ್ಲಮ್ಮ. ಮುಚ್ಚೆ ಬಾಯಿ, ಅದನ್ನೆಲ್ಲ ಮಾತಾಡೋ ಅರ್ಹತೆ ನಿನಗಿಲ್ಲ. ಮೊದಲು ನಿನ್ನ ಸ್ಥಿತಿಗತಿ ಬಗ್ಗೆ ನೀನು ಯೋಚನೆ ಮಾಡು. ನನಗೆ ಹೇಳೋಕ್ ಬರ್ತಾಳೆ. ಎಲ್ಲ ನಿಮ್ಮಣ್ಣ? ನನ್ಗೇನ್ ಗೊತ್ತಮ್ಮ. ನಿನಗೆ ಅವನೆಲ್ಲಿದ್ದಾನೆ ಅಂತ ಗೊತ್ತು. ಕಾಲ್ ಮಾಡು ಅವನ್ಗೆ. ತಾರ, ಕಮಲಿನ ಶಶಾಂಕ್ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ, ಅವ್ನ್ ಎಲ್ಲಿ ಕರ್ಕೊಂಡೋದ, ಯಾಕೆ ಕರ್ಕೊಂಡೋದ ಅಂತ ನಾವು ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಬಂದು ರಿಷಿ ಬಗ್ಗೆ ಕೇಳ್ತಾ ಇದೆಯಲ್ಲ? ಅದೇ ನಾವೇನೋ ರಿಷಿನ ಕರ್ಕೊಂಡ್ಬಂದು ಈ ಮನೇಲಿ ಇಟ್ಕೊಂಡಿರೋ ತರ ಹೇಳ್ತಿದ್ದೀರಾ ಅಮ್ಮ. ಈ ಕಥೆನೆಲ್ಲ ಬೇರೆಯವ್ರ ಹತ್ರ ಹೇಳೆ. ರಿಷಿಗೆ ಫೋನ್ ಮಾಡಿ ನಾನೇ ಎಲ್ಲ ಹೇಳಿದ್ದೀನಿ. ಅವನು ಕಮಲಿನ ಹುಡ್ಕೊಂಡು ಖಂಡಿತ ಇಲ್ಲಿಗೆ ಬಂದಿರ್ತಾನೆ. ನಿಮ್ಮ ಮೊಮ್ಮಗಳು ಮೋಡಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊಸೆ ಆಗೋಳ್ ಬಗ್ಗೆ ಮನ್ಸಲ್ಲಿ ಇಷ್ಟೊಂದು ಕಹಿ ತುಂಬ್ಕೊಂಡು ಮಾತಾಡ್ತಾ ಇದೆಯಲ್ಲ, ಇದು ನಿಂಗೆ ಸರಿ ಅನ್ಸತ್ತಾ? ಅವಳು ನನ್ನ ಸೊಸೆ ಆಗ್ಬೇಕು ಅನ್ನೋ ಆಸೆ ನನಗೆ ಯಾವತ್ತೂ ಇರಲಿಲ್ಲ. ಅದಕ್ಕೆ ನಾನು ಮನ್ಸು ಮಾಡಿರ್ಲಿಲ್ಲ. ಆದ್ರೆ ನನ್ನ ಮಗನೇ ನಾನು ಏನ್ ಹೇಳಿದ್ರು ಕೇಳ್ದೆ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದು. ಈಗ ಅವಳ ಬಣ್ಣನ ಬಯಲ್ ಮಾಡಿ ಆ ದೇವ್ರು ನಮ್ಮ ಮನೆನ ಕಾಪಾಡ್ಬಿಟ್ಟ.
ನೋಡಿ, ದೇವರು ನಿಮ್ಗೆ ಈಗಲೂ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾನೆ. ಅದನ್ನ ನಿಮ್ ಕೈಯಾರೆ ನೀವೇ ಕಳ್ಕೋಬೇಡಿ. ನಮ್ಮ ಕಮಲಿಗಿಂತ ಒಳ್ಳೆ ಸೊಸೆ ನಿಮ್ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನು ಶಾಪ ಹಾಕ್ತಿದ್ದೀರಾ? ಅಮ್ಮ, ಇದು ಯಾವುದನ್ನು ನೀವು ಡಿಸೈಡ್ ಮಾಡಕ್ ಆಗಲ್ಲ. ಅಣ್ಣ ಬರ್ಬೇಕು, ಅವನೇ ಡಿಸೈಡ್ ಮಾಡ್ಬೇಕು. ಅಲ್ಲಿವರೆಗೂ ನೀವು ದಯವಿಟ್ಟು ಸುಮ್ಮನೆ ಇರಿ. ಏನೇ ಸುಮ್ನಿರೋದು? ನಾನ್ ಸುಮ್ನಿರೋಳಲ್ಲ. ಈಗಾಗ್ಲೇ ನನ್ನ ಮಗನಿಗೆ ನಮ್ಮ ಮನೆಗೆ ತಕ್ಕಾದ ಸೊಸೆನ ನಾನು ಹುಡುಕಿದ್ದೀನಿ. ಕಮಲಿ ಯಾವತ್ತೂ ನಮ್ಮ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮಾ, ಎಲ್ಲಿ ಹೊಟ್ಟೋಗಿದ್ಯೋ? ಒಂದ್ ಮಾತು ಹೇಳಿ ಹೋಗೋದಲ್ವೇನೋ? ಅವನಲ್ಲಿ ಶಶಾಂಕ್ ಅವನ್ ಯಾಕೆ ಕಮಲಿನ ಕರ್ಕೊಂಡು ಹೋಗಿದ್ದ? ಕಮಲಿ, ನೀನ್ ಎಲ್ಲಿಗೆ ಹೋಗಿದ್ಯಮ್ಮ? ಶಶಾಂಕ್ ನಿನ್ನ ಎಲ್ಲಿ ಕರ್ಕೊಂಡೋಯ್ದ? ನಿನ್ಗೇನು ಆಗಿಲ್ಲ ತಾನೆ? ಮಾ, ಹೇಳ್ತೀನಿ ಅದೆಲ್ಲ ದೊಡ್ಡ ಕತೆ. ಅದಕ್ಕಿಂತ ಮುಂಚೆ ನೀವು ನನಗೊಂದು ವಿಷಯ ಹೇಳಿ. ಕಮಲಿ ಅವ್ರನ್ನ ಬಿಟ್ಟು ಬೇರೆ ಹುಡುಗಿ ನೋಡಿದಾರ ನನಗೆ? ಹೌದು. ಈಗ್ಲಾದ್ರೂ ನನ್ ಮಾತು ಕೇಳು ರಿಷಿ. ಈ ಕಮಲಿ ನಿನಗೆ ಬೇಡ. ಮಾ, ಏನಾಗಿದೆ ನಿಮ್ಗೆ? ಮತ್ತೆ ಮೊದ್ಲಿನ ತರ ಶುರು ಮಾಡಿದ್ದೀರಲ್ಲ. ರಿಷಿ, ಈಗ ನಾನ್ ನೋಡಿರೋ ಹುಡುಗಿನ ನೀನು ಮದ್ವೆ ಆಗ್ತೀಯಾ? ಆಗ್ಲೇಬೇಕು. ಮಾ, ಕಮಲಿ ಅವರು ನನ್ನ ಬಿಟ್ಟು ಇರ್ತಾರೆ ಅನ್ಕೊಂಡಿದ್ದೀರಾ? ನಾನು ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ ಅಮ್ಮ. ಈ ಗ್ಯಾಪಲ್ಲಿ ಇವಳು ಆಲ್ರೆಡಿ ನಿನ್ ತಲೆ ಕೆಡಿಸಿದಾಳ? ಮಾ, ಅವ್ರೇನು ಹೇಳಿಲ್ಲ. ನಾನು ನೀವು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ಅಲ್ಲಮ್ಮ, ನಂದು ಕಮಲಿ ಅವ್ರದ್ದು ಮದುವೆ ಫಿಕ್ಸ್ ಆಗಿ ಈಗ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ. ಇನ್ನೇನು ಮದುವೆ ಒಂದಾಗಬೇಕು. ಈಗ ಯಾಕಮ್ಮ ನಾನು ಮತ್ತೆ ಕಮಲಿ ಅವ್ರ ಮದುವೆ ಆಗ್ಬಾರ್ದು? ಮದುವೆ ಮುಂದೆ ಇಟ್ಕೊಂಡು ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾನೇನಾದ್ರೂ ಡಿಸೈಡ್ ಮಾಡ್ತೇನೆ ಅಂದ್ರೆ ಅದು ನನ್ನ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ. ನೋಡು, ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಇದೆಲ್ಲ ಜೋಕ್ ತಾನೆ?
ಏಯ್ ರಚನಾ ಹೇಳು, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಕ್ಕೆ ಎಲ್ಲರೂ ಪ್ಲಾನ್ ಮಾಡಿ ನಾನು ಆಟ ಆಡಿಸ್ತಿದ್ರಲ್ಲ? ಅಮ್ಮ, ತಾಳಿ ವಿಷಯದಲ್ಲಿ ಆತರ ಎಲ್ಲ ಜೋಕ್ ಮಾಡಬಾರ್ದು. ಅವಳೇನೋ ಚಿಕ್ಕ ಹುಡುಗಿ, ನಿಮಗ್ ಬುದ್ಧಿ ಇಲ್ವಾ? ಏನಕ್ಕೆ ಹೀಗೆ ಸೈಲೆಂಟ್ ಆಗಿದ್ದೀರಾ ಹೇಳಿ. ಇಲ್ಲ ರಿಷಿ, ಇದು ತಮಾಷೆ ಅಲ್ಲ. ನೀನೇನ್ ನೋಡ್ತಿದ್ಯಾ, ಏನ್ ಕೇಳ್ತಿದ್ಯಾ, ಎಲ್ಲ ಸತ್ಯ ಕಣ. ಏನ್ ಹೇಳ್ತೀರಪ್ಪ? ಮದ್ವೆ ಆಗಿದೆ ಅಂದ್ರೆ ಯಾರನ್ನ, ಯಾವಾಗ? ಏ ರಚನಾ, ಯಾರನ್ನ ಮದ್ವೆ ಆಗಿದ್ಯಾ ಹೇಳು. ಬಾಯ್ ಬಿಡು. ಅಮರ್, ಆ ಅಮರ್ ಯಾರು? ಅವನೇನ್ ಕೆಲಸ ಮಾಡ್ತಾನೆ? ಅವನ್ ಹೇಗೆ ಇವಳಿಗೆ ತಾಳಿ ಕಟ್ಟ, ಎಷ್ಟೊತ್ತಲ್ಲಿ ಕಟ್ಟ ಅಂತ ಕೇಳು ರಿಷಿ. ರಚನಾ, ಏನಾಯ್ತು ಅಂತ ಹೇಳು. ರಿಷಿ, ಅದೆಲ್ಲ ಈಗ ಕೇಳುವಂತ ಸಮಯ ಅದಪ್ಪ. ಅದು ನಡಿ, ಮನೆಗೆ ಹೋಗ. ರಮೇಶ್, ನೀ ಸುಮ್ನೆ ಇವಾಗ ಕೇಳ್ದೆ ಯಾವಾಗ ಕೇಳಕ್ಕಾಗತ್ತೆ? ರಿಷಿ, ಇವಳಿಗೆ ತಾಳಿ ಕಟ್ಟರೋನು ಒಬ್ಬ ಕಳ್ಳ. ತಾಳಿ ಕಟ್ಟಿದ್ದು ಕಳ್ತನದಲ್ಲೇ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೀನೇನ್ ಹೇಳಿದ್ರು ಕೇಳ್ತೀನಿ. ನೀನು ಬಾ ಅಂತ ಬಂದಿದ್ದೀನಿ, ಹೆಣ್ಣು ಕೇಳು ಅಂತ ಕೇಳಿದ್ದೀನಿ. ನನ್ ಮನ್ಸನ್ ಮಾತು ಹೇಳ್ತಾ ಇದ್ದೀನಿ. ನಿಮ್ ಮಗಳನ್ನ ಲವ್ ಮಾಡ್ತಾ ಇದೀನಿ ನಾನು ಮದುವೆ ಅಂತ ಆದ್ರೆ ಅದು ನಿಮ್ಮ ಮಗಳು. ನಾನ್ ಸತ್ರೆ ನನ್ ಚಿನ್ನ ಅದೇ ಕೊರಗಲ್ಲಿ ಇದ್ಬಿಡ್ತಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ಅವಳು ಕುತ್ತಿಗೆಗೆ ತಾಳಿ ಕಳಿತಾಳೆ. ಎಲ್ಲಿದ್ದ ನಾನು? ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಕಮಲಿನ ಮನೆ ಸೊಸೆಯಾಗಿ ಬರೋದು ಯಾಕೆ ಬೇಡ ಅಂತ ನೀನ್ ಕೇಳ್ದೆ ಅಲ್ವಾ? ಈ ನಿನ್ನ ಮುದ್ದಿನ ತಂಗಿ ಬಾಳು ಹಾಳಾಗೋದಕ್ಕೆ ಈ ಕಮಲಿನ ಕಾರಣ.